ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಸಮಗೆ ಹಾಲಿಡೇಸ್ ಇದೆಯಲ್ಲ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಮೊದಲನೇದಾಗಿ ನಾವು ಪಾರ್ಕಿಗೆ ಬಂದಿದ್ದೀವಿ. ಕುವೆಂಪು ನಗರ್ ತಪೋನಂದನ ಉದ್ಯಾನವನ ಅಂತ ಕುವೆಂಪು ನಗರಲ್ಲಿದೆ. ಕೋವಿಡ್ಗೂ ಮುಂಚೆ ನಾವು ಈ ರೋಡಲ್ಲೆಲ್ಲ ವಾಕಿಂಗಿಗೆ ಅಂತ ಬರ್ತಿದ್ವಿ. ಕೋವಿಡ್ ಟೈಮಲ್ಲೂ ಬರ್ತಿದ್ವಿ. ಆಗ ಏನೂ ಇರಲಿಲ್ಲ ಪಾರ್ಕಲ್ಲಿ. ಈಗ ನೋಡ್ತಾ ಇದ್ದೀರಾ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕನ್ನು. ತುಂಬ ಜನ ಬಂದಿದ್ದಾರೆ ಪಾರ್ಕಿಗೆ. ನಾವು ಕೋವಿಡ್ಗೆ ಮುಂಚೆ ಕೋವಿಡ್ ಟೈಮಲ್ಲಿ ಬರ್ತಿದ್ವಿ ವಾಕಿಂಗ್ಗೆ ಅಂತ. ಅವಾಗಂತೂ ಏನೂ ಇರಲಿಲ್ಲ, ಪಾರ್ಕ್ಗೆ ಜಾಗ ಬಿಟ್ಟಿದ್ರಷ್ಟೇ, ಏನೇನೂ ಇರಲಿಲ್ಲ. ಈಗ ತುಂಬಾ ಡೆವಲಪ್ ಮಾಡಿದ್ದಾರೆ. ಪ್ರಾಣಿಗಳದ್ದು ಸ್ಟ್ಯಾಚ್ಯುಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪಾರ್ಕ್ ಫುಲ್ ಗ್ರೀನರಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಜನ ಬರ್ತಾರೆ. ಈ ಸುತ್ತಮುತ್ತ ಜಾಗದಲ್ಲಿ ಜವರಗೌಡ ಪಾರ್ಕ್ ತುಂಬಾ ಫೇಮಸ್ ಇತ್ತು. ಅಲ್ಲಿಗಷ್ಟೇ ಜನ ತುಂಬ ಬರ್ತಿದ್ರು, ಇಲ್ಲೆಲ್ಲ ಬರ್ತಿರ್ಲಿಲ್ಲ. ಈಗಿನ ಜನ ನೋಡ್ತೀರಾ, ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ಎಲ್ಲ ಪ್ರಾಣಿಗಳ ಸ್ಟ್ಯಾಚ್ಯುಗಳನ್ನು ಮಾಡಿದ್ದಾರೆ, ಎಲ್ಲ ಫೋಟೋಸನ್ನು ತೆಕ್ಕೋತಾರೆ. ಹಾಗೆ ಡೈಲಿ ವಾಕಿಂಗ್ಗೆ ಜನ ಬರ್ತಾರೆ. ಹಾಗೆಯೇ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಬರ್ತಾರೆ. ಹಾಗೆ ಫೌಂಟನ್ ಕೂಡ ಮಾಡಿದ್ದಾರೆ. ಎವ್ರಿ ಸಂಡೇ ಫೌಂಟನ್ ಇರುತ್ತಂತೆ. ವಿತ್ ಮ್ಯೂಸಿಕಲ್ಲಿ ಫೌಂಟನನ್ನು ಆನ್ ಮಾಡ್ತಾರೆ. ಆದರೆ ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಆನ್ ಮಾಡ್ತಾ ಇಲ್ಲಂತೆ. ರಿಪೇರಿ ಮಾಡಿಸಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಮಕ್ಕಳಿಗೆ ಪ್ಲೇ ಏರಿಯಾ ಇದೆ, ಹಾಗೆ ಗೇಮ್ಸ್ ಎಲ್ಲ ಇದೆ, ಮಕ್ಕಳೆಲ್ಲ ಆಟ ಆಡ್ಕೋಬೋದು. ತುಂಬಾ ಮಕ್ಕಳು ಆಟ ಆಡ್ತಾ ಇದ್ರು. ಹಾಗೆಯೇ ಎಕ್ಸಸೈಸಿಗೆ ಎಲ್ಲ ಪಾರ್ಕಲ್ಲೂ ಇರುತ್ತಲ್ಲ, ಹಾಗೆ ಇಲ್ಲಿ 2 ಮಾಡಿದ್ದಾರೆ, ಒಂದು ಲೇಡೀಸಿಗೆ ಒಂದು ಜೆಂಟ್ಸಿಗೆ ಅಂತ ಸಪ್ರೇಟ್ ಆಗಿ ಮಾಡಿದ್ದಾರೆ. ಎಲ್ಲಾ ಪಾರ್ಕಲ್ಲೂ ಒಂದೇ ಜಾಗವನ್ನ ಮಾಡಿರ್ತಾರೆ. ಕೆಲವೊಬ್ರು ಹೆಂಗಸರು ಜೆಂಟ್ಸ್ ಇದ್ರೆ ಬಂದು ಎಕ್ಸಸೈಸ್ ಮಾಡೋದಕ್ಕೆ ಬೇಜಾರು ಮಾಡ್ಕೋತಾರೆ. ಮತ್ತು ಲೇಡೀಸೇ ಎಕ್ಸಸೈಸ್ ಮಾಡ್ತಿದ್ರೆ ಜೆಂಟ್ಸು ಬಂದು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ 2 ಜಾಗನ ಮಾಡಿದ್ದಾರೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ಶಟ್ಲ್ ಬ್ಯಾಡ್ಮಿಂಟನನ್ನು ಆಡ್ತಿದ್ರು, ಅದಕ್ಕೂ ಕೂಡ ಕೋರ್ಟನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಮಕ್ಕಳು ಆಟಾಡೋದಕ್ಕೆ ಸ್ಲೈಡು ಹಾಗೆ ಸ್ವಿಂಗು ಎಲ್ಲ ಜಾಸ್ತಿನೇ ಇದೆ. 3-4 ಸ್ವಿಂಗ್ ಇದೆ, 3-4 ಸ್ಲೈಡ್ಸ್ ಇದೆ. ಹಾಗೆಯೇ ಹೊಸ ರೀತಿಯಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ ಹಾಕಿದ್ದಾರೆ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ತುಂಬಾ ಜನ ಇದ್ದಾರೆ. ಹಾಗೆಯೇ ಕಾರ್ಟೂನ್ ಕ್ಯಾರೆಕ್ಟರ್ಸ್ದು ಸ್ಟ್ಯಾಚ್ಯುಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಫೋಟೋಸನ್ನು ತೆಕ್ಕೋಬೋದು. ಮಕ್ಕಳು ಒಂಥರ ಖುಷಿ ಪಡ್ತಾರೆ ಅನ್ನೋದಕ್ಕೂ ಹೇಳ್ಬೋದು. 2 ಕಡೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಮಕ್ಕಳು ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ರು. ಸಮು ಪಾರ್ಕಿಗೆ ಹೋದಾಗ ತುಂಬಾ ಬೇಜಾರಾಗಿದ್ದ. ಯಾಕೆ ಅಂತ ಹೇಳಬೇಕು ಅಂದರೆ, ಸಮು ಅಮ್ಮನ ಮನೇಲಿದ್ದ. ನನಗೆ ಮನೇಲಿ ಕೆಲಸಗಳಿದ್ವು. 5 o'clockಗೆ ಬರ್ತೀನಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಾನು 5ಗೆ ಹೋಗೋಕ್ಕಾಗಲಿಲ್ಲ. ಒಂದು 3-4 ಫೋನ್ ಮಾಡಿದ್ದ. 5:45 ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ. ಅವನಿಗೆ ತುಂಬಾ ಕೋಪ ಬಂದು, ಇಲ್ಲ ಎಲ್ಲಿಗೂ ಹೋಗೋದು ಬೇಡ, ನಾನು ಬರೋದಿಲ್ಲ ಅಂತ ಹೇಳ್ಕೊಂಡು ಮುನ್ಸ್ಕೊಂಡು ಮಲ್ಕೊಂಡಿದ್ದ. ಆಗ ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ. ಹಾಗೂ ಕೂಡ ಅವನು ಪಾರ್ಕಿಗೆ ಬಂದ್ರೂ ಆಟ ಆಡಬೇಕು ಅಂತ ಅವನಿಗೆ ಖುಷಿನೇ ಇಲ್ಲ. ನೋಡ್ತಾ ಇದ್ದೀರಾ, ಇಲ್ಲಿ ಫೋಟೋ ತೆಗಿತಾ ಇದ್ದೀನಿ. ಫುಲ್ಲು ಬೇಜಾರಾಗಿದ್ದ. ಅದಾದಮೇಲೆ ಅವನಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ, ಇಲ್ಲ ಲೇಟ್ ಆಯಿತು ಸಾರಿ ಅಂತೆಲ್ಲ ಹೇಳಿ ಈಗ ನೋಡಿ ಆಟ ಆಡ್ತಿದ್ದಾನೆ ತುಂಬಾ ಖುಷಿಯಾಗಿ. ನಾವು ಹೋದಾಗ 6 ಆಗಿತ್ತು, 7:30ವರೆಗೂ ಅಲ್ಲೇ ಆಟ ಆಡಿದ್ವಿ. ತುಂಬ ಖುಷಿಯಾಗಿ ಆಟ ಆಡ್ದ. ಎಲ್ಲ ಕಡೆ ಫೋಟೋಸನ್ನು ತೆಕ್ಕೊಂಡ, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ಖುಷಿ ವಿಚಾರ ಅಂದರೆ, ಇಲ್ಲೊಂದು 3 ಜನ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ನನಗಂತೂ ಅದು ತುಂಬಾ ಖುಷಿ ಅನ್ನಿಸ್ತು. ಇನ್ಸ್ಟಾದಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಅಂತೆಲ್ಲ ಹೇಳಿ ಮಾತಾಡ್ಸಿದ್ರು 3 ಜನ. ನನಗೆ ತುಂಬಾ ಖುಷಿ ಆಯಿತು. ಹಾಗೂ ವಿಡಿಯೋ ಮಾಡ್ಕೋಬೇಕಂತ ಆಮೇಲೆ ಅನ್ನಿಸ್ತು. ಅವ್ರು ಮಾತಾಡ್ಸಾಗ ಒಂದು ಫೋಟೋ ತೆಕ್ಕೋಬೇಕಾಯ್ತು, ವಿಡಿಯೋ ಮಾಡ್ಕೋಬೇಕಾಯ್ತು ಅಂತ ಆಮೇಲೆ ಅನ್ನಿಸ್ತು. ಈ ಥರ ನನ್ನ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ನನಗೆ ಸಿಕ್ಕಿ ಮಾತಾಡ್ಸಾಗ ತುಂಬಾ ಖುಷಿ ಆಗುತ್ತೆ. ಮತ್ತು ತುಂಬ ಎಂಕರೇಜ್ಮೆಂಟ್ ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡ್ತೀರಾ, ಹೀಗೆ ಮಾಡಿ, ಇಲ್ಲ ಏನಾದರೂ ಇಂಪ್ರೂವೈಸೇಷನ್ ಇದ್ದರೆ ಹೇಳ್ತಾರೆ. ಆವಾಗ ಆ ಥರ ಎಲ್ಲ ಮಾಡ್ಕೋಬೇಕು, ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಎಂಕರೇಜ್ಮೆಂಟ್ ಸಿಗುತ್ತೆ. ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನಾನು ಎಲ್ಲಾದರೂ ಕಂಡರೂ ಕೂಡ ಮಾತಾಡಿಸಿ ನನಗೆ ತುಂಬಾ ಖುಷಿ ಆಗುತ್ತೆ.
ಸಮ್ಮು ತುಂಬ ಖುಷಿಯಾಗಿ ಆಟಾಡ್ದ. ಸಮ್ಮು ಫಸ್ಟ್ ಟೈಮ್ ಈ ಪಾರ್ಕಿಗೆ ಬಂದಿರೋದು. ನಾನು ಹೊರಗಡೆಯಿಂದ ನೋಡ್ತಿದ್ದೆ, ನಾನು ಫಸ್ಟ್ ಟೈಮ್ ಈ ಪಾರ್ಕಿಗೆ ಬಂದಿದ್ದು. ತುಂಬಾ ಖುಷಿಯಾಗಿ ಆಟಾಡ್ದ. ಹಾಗೆ ನಾನು ಕೂಡ ಸ್ವಲ್ಪ ಎಕ್ಸಸೈಸನ್ನು ಮಾಡಿದೆ, ಅವನು ಕೂಡ ಮಾಡ್ದ. ಇಬ್ಬರು ಖುಷಿಯಾಗಿ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಡ್ತೀವಿ. ಸಮು ಆಟಾಡಿ ಸುಸ್ತಾಗಿದ್ದ. ಈಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ದ. ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸಮು ಓರಿಯೋ ಮಿಲ್ಕ್ ಶೇಕನ್ನು ತಗೊಂಡ, ನಾನು ಮ್ಯಾಂಗೋ ಜ್ಯೂಸನ್ನು ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಜ್ಯೂಸನ್ನು ಕುಡಿದ್ವಿ. ಓಡಾಡಿ ಆಟಾಡಿ ಬಂದು ಸುಸ್ತಾಗಿತ್ತು. ಹಾಗೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಶಕೆ ಅನ್ನಿಸ್ತಿರುತ್ತೆ. ಹಾಗಾಗಿ ಕೂಲಾಗಿ ಜ್ಯೂಸ್ ಕುಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಈ ಜ್ಯೂಸ್ ಸ್ಟಾಲ್ ಇರೋದು ಜೆಎಸ್ಎಸ್ ಕಾಲೇಜ್ ಹಿಂಭಾಗ. 20 ರೂಪೀಸ್ ಹಾಗೆ 30 ರೂಪೀಸ್ ಅಷ್ಟೇ ಇಲ್ಲಿ ಯಾವುದೇ ಜ್ಯೂಸ್ ತೊಗೊಂಡ್ರು. ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಡ್ತಿದ್ವಿ. ಇಲ್ಲಿ ಲೆಮನ್ 3 ಹತ್ರ ಶವರ್ಮ ತೊಗೊಳ್ಳೋಣ ಅಂತ ಹೇಳ್ದ. ಆಯ್ತಂತ ಬೈ ಟು ಗೆಟ್ 1 ಇರುತ್ತೆ. 140 ರೂಪೀಸ್ಗೆ 2 ತೊಗೊಂಡ್ರೆ 1 ಫ್ರೀಯನ್ನು ಕೊಡ್ತಾರೆ. ಆಯಿತು, ಇಬ್ಬರು ತಿಂದ್ರಾಯ್ತಂತ ಹೇಳಿ ಶವರ್ಮನ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ಅವರು ಕೂಡ ರೆಡಿ ಮಾಡ್ತಾಯಿದ್ದಾರೆ. ಲೆಮನ್ 3ಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಶವರ್ಮ. ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಶವರ್ಮ ತೊಗೊಂಡು ಮನೆಗೆ ಬರೋವಾಗ ಅಮ್ಮ ಕೇಕ್ ತೊಗೊಳ್ಳೋಣ ಅಂತ ಬೇಕ್ರಿ ನೋಡಿದ ತಕ್ಷಣ ಹನಿ ಕೇಕ್ ಕೊಡಿಸು ಅಂತ ಹೇಳ್ದ. 2 ಥರ ಹನಿ ಕೇಕನ್ನು ಮಾಡಿದ್ರು, 2 ಕೂಡ ತೊಗೊಂಡಿದ್ದಾನೆ. ಹಾಗೆ ಬೆಣ್ಣೆ ಬಿಸ್ಕೆಟ್ ಅಂತ ನಾವು ಹೇಳ್ತಿದ್ವಿ, ಈಗಲೂ ಕೂಡ ಬೆಣ್ಣೆ ಬಿಸ್ಕೆಟ್ ಅಂತಲೇ ಹೇಳ್ತಾರೆ. ಆ ಬಿಸ್ಕೆಟನ್ನು ತೊಗೊಂಡ. ಮನೆಗೆ ಬಂದಮೇಲೆ ನನಗೆ ಶವರ್ಮ ಬೇಡ, ನಾನು ಕೇಕ್ ತಿನ್ಕೊತೀನಿ ಸಾಕು ಅಂತ ಹೇಳ್ದ. ಇಲ್ಲ, ನೀನು ತಿಂತೀಯ ಅಂತ ಹೇಳಿ ನಾನು ಬೈ ಟು ಗೆಟ್ 1 ಅಂತ ತೊಗೊಂಡಿರೋದು. ತಿನ್ನಲೇಬೇಕಂತ ಹೇಳಿ ಈಗ ಒಂದು ಕಂಪ್ಲೀಟ್ ಮಾಡೋವರೆಗೂ ಬಿಡೋದಿಲ್ಲ. ಅವ್ನು ತೊಗೊಂಡ್ಮೇಲೆ ಅವ್ನು ತಿನ್ನಲೇಬೇಕು. ಹಾಗೆ ಕೊಟ್ಟಿದ್ದೀನಿ. ಕಷ್ಟಪಟ್ಟು ಒಂದು ಕಂಪ್ಲೀಟ್ ಮಾಡಿ ಕೇಕನ್ನು ತಿಂದ. ಹಾಗೆಯೇ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಕೊಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ, ನನ್ನ ವೀಡಿಯೋಸನ್ನು ನೀವು ಖುಷಿಯಾಗಿ ನೋಡ್ತಿದ್ದೀರಾ ಅಂದರೆ ಮಿನಿಮಮ್ ಒಂದು 5 ಜನಕ್ಕಾದರೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಬೇರೆ ಅವರಿಗೂ ಕೂಡ ನಂದು ಒಂದು ಚಾನಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅವರು ವಿಡಿಯೋನ ನೋಡಿ ಇಷ್ಟ ಆದರೆ ಮುಂದೆ ವಿಡಿಯೋಸನ್ನು ನೋಡ್ತಾರೆ. ನೆಕ್ಸ್ಟು ಇಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಹಾಗೆ ಒಂದು ಬೇಕ್ರಿಯಲ್ಲಿ ನಾನು ಗಿಣ್ಣಿಂದು ಪೌಡರು ನಾನು 2-3 ಸತಿ ಹೋದಾಗೆಲ್ಲ ನೋಡ್ತಿದ್ದೆ. ಗಿಣ್ಣಿನ ಪುಡಿ ಅಂತ ಪ್ಯಾಕೆಟ್ ಇರ್ತಿತ್ತು. 80 ರೂಪೀಸ್ ಇದು ಪ್ಯಾಕೆಟ್ಗೆ. 100 ಗ್ರಾಮ್ಸ್ ಇರುತ್ತೆ. ನಾನು ಯಾವಾಗ ಹೋದಾಗಲೂ ನೋಡ್ತಿದ್ದೆ. ತೊಗೊಳ್ಳೋಣ ಅಂದ್ಕೊತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಅವತ್ತಿನ ದಿನ ಇಲ್ಲ ತೊಗೊಳ್ಳೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು. ಹಾಗೆಯೇ ಕೇಕ್ ಟೈಪಲ್ಲಿ ಬರುತ್ತಲ್ಲ ಆ ಥರ ಗಿಣ್ಣಿದು. ಅಮ್ಮ ಲಾಸ್ಟ್ ವೀಕಲ್ಲಿ ಮಾಡಿ ಕೊಟ್ಟಿದ್ರು ಅವಲಕ್ಕಿ ಹಾಕಿ. ತುಂಬಾ ಚೆನ್ನಾಗಿತ್ತು ಗಿಣ್ಣು. ನಾನು ಈ ಥರ ಕೇಕಲ್ಲಿ ಮಾಡೋ ಥರ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅಪ್ಪ ಅವರಮ್ಮ. ಅದು ನೆನಪಾಗಿ ಮಾಡಲೇಬೇಕಂತ ಹೇಳಿ ತಗೊಂಡು ಬಂದೆ. ಪ್ಯಾಕೆಟ್ ಮೇಲೆ ಏನು ಇನ್ಸ್ಟ್ರಕ್ಷನ್ ಇದೆ ಅಂದರೆ, ಇದು 100 ಗ್ರಾಮ್ಸ್ ಪೌಡರ್ಗೆ 200 ಗ್ರಾಮ್ ಹಾಲನ್ನು ಮಿಕ್ಸ್ ಮಾಡಿ ಒಂಚೂರು ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿ ಬೇಯಿಸ್ತೀವಲ್ಲ ಹಾಗೆ ಬೇಯಿಸಬೇಕು ಅಂತ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾನು ಪೌಡರನ್ನು ಹಾಕ್ಕೊಂಡು 200 ml ಅಷ್ಟು ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ, ಇಡ್ಲಿ ಪಾತ್ರೆನ ಮುಂಚೆನೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದರಲ್ಲಿ ಇಟ್ಟು ಒಂದು 15 to 20 ಮಿನಿಟ್ಸ್ ಇಟ್ಟೆ. ಅದಾದಮೇಲೆ 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡ್ತೀನಿ. ಅದು ಟೂತ್ ಪಿಕ್ ಹಾಕಿ ಚೆಕ್ ಮಾಡಿದೆ. ಆ್ಯಕ್ಚುಲಿ ಅದು ಇನ್ನೂ ಆಗಿರಲಿಲ್ಲ. ಇನ್ನೂ ಒಂದು 5 ಮಿನಿಟ್ಸ್ ಬಿಟ್ಟೆ, ಆಗಿರಲಿಲ್ಲ. ಅದಾದಮೇಲೆ ತಿರುಗಿಸಿ ನೋಡ್ತೀನಿ, ಕೆಳಗಡೆ ಎಲ್ಲ ನೀರು ಬಿಟ್ಟಿದೆ. ಹಾಲು ಹೊಡ್ಕೊಂಡಾಗ ಕೆಳಗಡೆ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ಲ, ಆ ಥರ ಬಿಟ್ಕೊಂಡಿರುತ್ತೆ. ಮೇಲ್ಗಡೆ ಮಾತ್ರ ತಿಕ್ಕಾಗಿ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ನಾನು ಲಾಸ್ಟ್ ಒಂದ್ಸಲಿ ತಂದು ಆವಾಗೂ ಕೂಡ ಮಾಡಿದಾಗ ಇದೇ ರೀತಿಯಾಗಿತ್ತು. ನಾನೆಲ್ಲೋ ಮೋಸ್ಟ್ಲಿ ನಾನೇ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ಪ್ಯಾಕೆಟನ್ನು ತಂದು ಮಾಡಿದ್ದೆ. ಆಗಲೂ ಕೂಡ ಹೀಗೆ ಆಯಿತು. ತುಂಬಾ ಬೇಜಾರಾಯಿತು.
ಮೋಸ್ಟ್ಲಿ ಡೇಟ್ ಆಗೋಗಿರ್ಬೋದು ಅಂತ ಪ್ಯಾಕೆಟಲ್ಲಿ ಚೆಕ್ ಮಾಡಿದೆ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇರಲಿಲ್ಲ, ಎಕ್ಸ್ಪೈರಿ ಡೇಟು ಕೂಡ ಇರಲಿಲ್ಲ. ನಾನು ಅಲ್ಲಿ ಬೇಕ್ರಿಯಿಂದ ತಂದಲ್ಲ, ಅವರಿಗೆ ಹೇಳಿದೆ ಇದು ಯಾಕೋ ಚೆನ್ನಾಗಿಲ್ಲ, ಹೇಳಿ ಅವರಿಗೆ, ಮತ್ತು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಅಂತ. ನೀವು ಕೂಡ ಇದನ್ನೆಲ್ಲಾದರೂ ಕಂಡ್ರೆ ಕೇಳಿ ಚೆಕ್ ಮಾಡಿ ತಗೊಳ್ಳಿ. ಆದಷ್ಟು ತಗೊಳ್ಳೋದಕ್ಕೆ ಹೋಗಬೇಡಿ. ನಾನು 2 ಸಲ ತಂದು ವೇಸ್ಟ್ ಮಾಡಿದೆ. ಹಾಗೆ ಬೇಕ್ರಿ ಅವ್ರಿಗೆ ಹೇಳಿದ್ದೀನಿ, ಮತ್ತು ಅಲ್ಲಿ ನಂಬರ್ ಕೂಡ ಕೊಟ್ಟಿದ್ರು, ಅವ್ರಿಗೆ ಕಾಲ್ ಮಾಡಿದೆ, ಅವರು ಪಿಕ್ ಮಾಡಲಿಲ್ಲ. ಚೆನ್ನಾಗಾಗಿದ್ದರೆ ನಿಮ್ಮ ಹತ್ರ ಚೆನ್ನಾಗಾಗಿದೆ, ಟೇಸ್ಟ್ ಆಗಿತ್ತು, ಹೇಗಿತ್ತು ಅನ್ನೋದನ್ನು ಹೇಳ್ಬೋದಾಗಿತ್ತು. ಈಗ ಹಾಗಿಲ್ಲ, ಹಾಳಾಗಿದೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮುಂದೆ ನೋಡ್ತೀರಾ ಹೇಗೆಲ್ಲ ಆಗಿತ್ತು ಅದು ಅಂತ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.